ನೀವು ಇದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಪಾರು ಬಗ್ಗೆ ತುಂಬ ತಲೆ ಕೆಡ್ಕೊತಿಲ್ಲ. ಇಂಜೆಕ್ಷನ್ ಎಲ್ಲ ಆಯ್ತಾ? ಆಯ್ತು ಸರ್. ನೀವು ನರ್ಸಕ್ಕೆ ಚುಚ್ಚಿದ್ದು ಗೊತ್ತೇ ಆಗಿಲ್ಲ ಸರ್. ಅದಂಗೆ ಹೆಣ್ಮಕ್ಳು ಚುಚ್ಚಿದ್ರೆ ಕೆಲವು ಗಂಡು ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಹಂಗೆ ಹೇಳ್ಬೇಡಿ ಸರ್, ಚುಚ್ಚುವಾಗ ಗೊತ್ತಾಗಿಲ್ಲ, ಚುಚ್ಚಿದ ಮ್ಯಾಗ ಗೊತ್ತಾಯ್ತು. ಅದನ್ನೇ ಜೀವನ ಅನ್ನೋದು. ಶಿವು, ಏನ್ ಮಾಡ್ತಾ ಇದ್ದೀರಾ? ನಾನು ಕೊಟ್ಟ ಮಾತನ್ನ ಯಾವತ್ತೂ ಮರೆಯಕ್ಕಿಲ್ಲ. ಸಿದ್ಧಾರ್ಥನ ನಾನು ಹುಡುಕ್ತೀನಿ, ನಿನ್ನ ಜೊತೆ ಮದುವೆ ಮಾಡೇ ಮಾಡಿಸ್ತೀನಿ. ಶಿವು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಸರ್, ಇವರೆಲ್ಲವರೇ ಸರ್, ಇವರೆಲ್ಲವರೇ ಸರ್. ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವ್ರ ಪಕ್ಕದಲ್ಲಿರೋರು ಗೊತ್ತು. ಸರ್, ಅವರೆಲ್ಲವರೇ ಅಂತ ಹೇಳಿ ಸರ್, ನನಗೆ ಸಿದ್ಧಾರ್ಥರ ಬಗ್ಗೆ ತಿಳ್ಕೋಬೇಕು. ಇವರು ಡಾಕ್ಟರ್ ಕೀರ್ತಿ ಅಂತ ಇದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡೋದು. ಮೋಸ್ಟ್ಲಿ ರೌಂಡ್ಸ್ಗೆ ಹೋಗಿರಬೇಕು. ವಾರ್ಡಲ್ಲಿ ಇರ್ತಾರೆ ನೋಡಿ. ವಾರ್ಡು ಸರ್, ಇವರ ಹೆಸರೇನಂದ್ರಿ ಸರ್? ಡಾಕ್ಟರ್ ಕೀರ್ತಿ ಅಂತ. ಸರಿ ಸರ್, ಸರಿ ಸರ್. ಶಿವು, ಶಿವು, ಅಣ್ಣ, ಯಾಕಣ್ಣ ಹೋಗ್ತಿದ್ಯಾ? ಶಿವಣ್ಣ, ಶಿವಣ್ಣ, ಏನದಕ್ಕೆ ಇದು ಚಳಿಗಾಲ ಮಳೆಗಾಲ ಎಲ್ಲ ಹೋಗಿ ಇಷ್ಟು ಬೇಗ ಸೆಕೆಗಾಲ ಶುರು ಆಗೋಗಿದೆ. ಇಟ್ಸ್ ಅ ಹಾಟ್ ಸನ್ನಿ ಡೇ. ಏನ್ ಗುಂಡು, ನೀನ್ ಇಂಗ್ಲಿಷ್ ಸಖತ್ತಾಗೆ ಮಾತಾಡ್ತೀಯಾ? ಯಾವುದೋ ಹಾಲಿವುಡ್ ಪಿಕ್ಚರ್ ಟ್ರೇಲರ್ ನೋಡಿದ್ದಾಳೆ ಅದಕ್ಕೆ, ಅದ್ರಲ್ಲಿರೋ ಡೈಲಾಗ್ ಎತ್ತು ಹೇಳಿದಾಳೆ ಅಷ್ಟೇ. ಅದಕ್ಕೆ ನಿಂಗೆ ಏನಾರ ಮಾಡ್ಕೊಡ್ಲಾ? ಏನಾದ್ರು ಅಂದ್ರೆ? ಏನಾದ್ರು ಅಂದ್ರೆ ತಿನ್ನಕ್ಕೇನಾದ್ರೂ ಬೇಕಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಫೈನಾನ್ಸ್ ಮಿನಿಸ್ಟರು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇವಾಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ್ರು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಅದಕ್ಕೆ ಏನನ್ನ ಸ್ಪೆಷಲ್ ಮಾಡ್ಕೊಡ್ಬೇಕನ್ನಿಸ್ತು, ಅದಕ್ಕೆ ಕೇಳ್ತೀವಿ. ಏಳತ್ಗೆ ನಮ್ಮ ಅಣ್ಣನೇ ಒಂದಿನೂ ಅದಕ್ಕೆ ಹಿಂಗೆ ಎಳ್ದಾಡಿರ್ತಾನೋ ಇಲ್ವೋ, ಇವಳೇನೋ ಬಂದ್ಬಿಟ್ಲು. ಹೋಗೆ, ನೀನ್ ಮಾಡಿರೋ ಕೆಲ್ಸ ಗೊತ್ತಾದ್ರೆ ಅಣ್ಣ ಸುಮ್ನೆ ಬಿಡ್ತಾನ ನಿನ್ನ? ನಾದ್ನಿಯಾಗ ನೀನ್ ಹೆಂಗ್ ಎಳ್ದಾಡ್ಬೇಕಾದ್ರೆ ಗಂಡನಾಗ ನಾನ್ ಇನ್ ಹೆಂಗ್ ಎಳ್ದಾಡ್ಬೇಡ ಅಂತ ಇನ್ನೂ ಜೋರಾಗಿ ಎಳ್ದಾಡ್ತಾನೆ ಅಷ್ಟೇ. ಅದ್ಗೆ ಇವಳಿಗೆ ಮಾತ್ರ ಜಾಸ್ತಿ ಸದ್ರ ಕೊಡ್ಬೇಡಿ. ದೊಡ್ಡೊಳಗಿದ್ದೀನಿ ಅಂದ್ಬಿಟ್ಟು ಏನೇನೋ ಮಾತಾಡ್ಬಿಡ್ತಾಳೆ. ಆಗಾಗ ಸ್ವಲ್ಪ ಕೆಲ್ಸಕ್ಕೆ ಬರ್ದೇ ಇರೋ ಡೈಲಾಗ್ಗಳು ಹೊಡಿತಾ ಇರ್ತಾಳೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬಿಡಿ. ನೋಡಕ್ಕೆ ಇವರೆಲ್ಲ ನಾನು ಇನ್ನೂ ಚಿಕ್ಕವಳು ಅಂತಾನೆ ಹೇಳ್ತಾ ಇದಾರೆ. ಚೋಟು, ನಿಂಗೆ 18 ಆಗೋವರೆಗೂ ನೀನ್ ಇನ್ನೂ ಚಿಕ್ಕವಳು. ಸರಿ ಅದಕ್ಕೆ ಹೇಳಿ, ಏನ್ ಮಾಡೋಣ? ನಿಮ್ಗೆ ಏನ್ ಇಷ್ಟ ಅದೇ ಹೇಳಿ, ಅದನ್ನೇ ಮಾಡ್ತೀನಿ. ಹೇಳಿ. ಎನಿ ಗೆಸ್? ಗೆಸ್ಟ್ ಎಲ್ಲ ಬೇಡಪ್ಪ, ನಾವೇ ಇಷ್ಟು ಜನ ಸಾಕು. ಗೆಸ್ಟ್ ಎಲ್ಲ ಬಂದ್ಬಿಟ್ರೆ 5 ಪಾಲಿರೋದು 6 ಪಾಲಾಗಿ ಹೋಗುತ್ತೆ. ಆಮೇಲೆ ನನಗ್ ಬರ್ಬೇಕಾಗಿರೋ ಪಾಲು ಸಿಗೋದೇ ಇಲ್ಲ. ಅಯ್ಯೋ ಗುಂಡು, ನನ್ ಗೆಸ್ಟ್ ಅಂದಿದ್ದಲ್ಲ, ಗೆಸ್. ಅದಕ್ಕೆ ನಿಮ್ಗೆ ಮಸಾಲೆ ದೋಸೆ ಇಷ್ಟನಾ? ಇಷ್ಟಾನೇ, ಆದ್ರೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಗಿರೋದೇನೋ ಇದು. ಟೊಮೊಟೊ ಸಕ್ಕರೆ ಅದ್ ಮನೇಲಿ ಯಾರು ಇಲ್ದಾಗ ನಾವೇ ಮಾಡ್ಕೊಂಡು ತಿನ್ನೋದು. ಬ್ಯಾರೇದೇನ ಹೇಳ್ಗುರುವೆ, ಅದಕ್ಕೆ ಡಾಕ್ಟರ್ ಓದಿರಲ್ವಾ, ಮೋಸ್ಟ್ಲಿ ಟ್ಯಾಬ್ಲೆಟ್ ತಿಂದು ಸಿರಪ್ ಕುಡಿಯೋದು ಇಷ್ಟ ಅನ್ಸುತ್ತೆ ಅಲ್ವಾ? ಅದಕ್ಕೆ ಡೋಲೋ 650 ಮಾತ್ರೆ, ಬಿಸಿ ರಾಗಿ ಇಟ್ಟು ಹೇಳ್ಬಿಡು. ಅದಕ್ಕೆ ನಿಮ್ಗೆ ಇದು ಬರ್ಗರ್ ಇಷ್ಟನಾ? ಅದೆಂಥದ್ದು ಅಂತಾರಲ್ಲ, ನಾಲ್ಗೆ ತುದಿಲೇ ಐತೆ, ಹೇಳಕ್ ಬರ್ತಿಲ್ಲ. ಪಿಜ್ಜಾ 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 ಕರೆಕ್ಟ್. ನನಗೆ ಪಿಜ್ಜಾ ಅಂದ್ರೆ ಸಖತ್ ಇಷ್ಟ. ಅದಕ್ಕೆ ಕಾರ್ನ್ ಹಾಕಿ, ಪನ್ನೀರ್ ಸ್ಲೈಸಸ್ ಹಾಕಿ, ಅದ್ರ ಮೇಲೆ ಲೈಟಾಗಿ ಚೀಸ್ ಉದುರಿಸಿ, ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿದ್ರೆ ವಾವ್, ಯಮ್ಮಿ ಆಗಿರುತ್ತೆ. ಆಟೆ ತಾನೆ, ನೋಡ್ತೀರಿ ಅದಕ್ಕೆ 5 ನಿಮಿಷದಲ್ಲಿ ಮಾಡ್ಕೊಂಡ್ ಬರ್ತೀನಿ. ಏನು
ಪೀಟ್ಸಾನ 5 ನಿಮಿಷದಲ್ಲಿ ಮಾಡ್ಕೊಂಡು ಬರ್ತೀಯಾ? ಹ್ಞೂ 5 ನಿಮಿಷ ಸಾಕು. ನಂಗೇನ್ ಪಿಜ್ಜಾ ಮಾಡಕ್ ಬರಲ್ಲ ಅನ್ಕೊಂಡಿದ್ದೀರಾ? ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದ್ರಲ್ಲಿ ನೋಡಿದೀನಿ. ಇಲ್ಲ, ನಾವು ನೀನು ಮಾಡಲ್ಲ ಅಂತ ಹೇಳಿದ್ದಲ್ಲ, ಆದರೆ 5 ನಿಮಿಷ ಅನ್ನೋ ಟೈಮ್ ಹೇಳ್ದಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಆಯ್ತು ಅಷ್ಟೇ. ಆಯ್ತು ನಿಮಗೋಸ್ಕರ ನಾನು ಮೊದಲು ಅದನ್ನೇ ಮಾಡ್ತೀನಿ ಅಂತ ಹೇಳ್ದಲ್ಲ, ಹೋಗಿ ಮಾಡ್ಕೊಂಡು ಬಾ. ಏ ಅದಕ್ಕೆ ಹೂ ಅನ್ರು. ಬರ್ರೋ 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 ಬರ್ರಿ ಬನ್ನಿ. ನಮಸ್ಕಾರ ಕಣಣ್ಣ. ನಮಸ್ತೆ ಅಣ್ಣ. ಒಂದು 10 ನಿಮಿಷ ಜಿಮ್ಮಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕಾಯ್ತು ಅಣ್ಣ. ಹುಡುಗರೆಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ, ಈಗ ಆಗಲ್ಲ ಅಣ್ಣ. ಅವ್ರ ಪಾಡ್ಗೋರು ವರ್ಕೌಟ್ ಮಾಡಲಿ, ನಾನೇನು ಅವ್ರಿಗೆ ತೊಂದರೆ ಕೊಡಲ್ಲ. ಒಂದು 10 ನಿಮಿಷ ಅಣ್ಣ, ಫೋಟೋ ಶೂಟ್ ಮಾಡಿಸ್ಕೊಂಡು ಹೊರಡ್ಬಿಡ್ತೀನಿ. ಬೇಗ ಮಾಡ್ಕೊಂಡು ಬೇಗ ಹೊರಡ್ಬೇಕು. ಸರಿ ಅಣ್ಣ, ಥ್ಯಾಂಕ್ಸ್. ಬನ್ನಿ ಅಣ್ಣ. ಈ ಜಾಗ ಓಕೆ ತಾನೆ? ಎಲ್ಲಾದ್ರೂ ಓಕೆ ಅಣ್ಣ. ಹಂಗಂದ್ರೆ ಎಲ್ಲಂದ್ರಲ್ಲಿ ಫೋಟೋ ತೆಗಿಯಕೈತದ? ನಮ್ಮ ಫೋನಲ್ಲಿ ನಾವೇ ಫೋಟೋ ತಗೊಂಡ್ರೆ ಸಮಸ್ಯೆ ಆಯ್ತದೆ ಅಂತಾನೆ ನಿನ್ನ ಫೋಟೋ ತೆಗಿಯಕ್ ಕರ್ಸಿರೋದು. ನೀನ್ ತೆಗಿತೀಯ ತಾನೆ? ಎಂತೆಂಥ ಜಾಗದಲ್ಲಿ ತೆಗ್ದಿದ್ದೀನಿ, ಇಲ್ಲಿ ತೆಗಿಯಕ್ಕಾಗಲ್ವಾ? ರೀಸೆಂಟ್ ಆಗಿ ಹೀರೋ ಕಾರಲ್ಲಿ ಹೋಗ್ತಾ ಇದ್ದಿದ್ದು ಫೋಟೋ ತೆಗ್ದಿದ್ದೆ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗಿದೆ ಗೊತ್ತಾ? ಹಾಗಾದ್ರೆ ನೀನ್ ತೆಗ್ದಿರೋ ಅವ್ರ ಫೋಟೋ ವೈರಲ್ ಆದಾಗೆ ನಂದು ಹಂಗೆ ವೈರಲ್ ಆಗ್ಬೇಕು. ತೆಗಿತಾ ತಾನೆ ಹಂಗೆ? ರೀ, ನಾನು ತೆಗ್ದಿರೋ ಫೋಟೋ ನೋಡಿ ಹುಡುಗಿರು ಹುಡ್ಕೊಂಡ್ಬರ್ತಾರೆ. ಅಣ್ಣ, ಮದ್ವೆಗೆ ಅಲ್ಲ ಕಣ ಫೋಟೋ ತೆಗಿಸ್ತಿರೋದು. ನಾನು ಇದೇ ತರದ್ದು ಒಂದು ಜಿಮ್ ಓಪನ್ ಮಾಡ್ತಾ ಇದ್ದೀನಿ. ಆ ಜಿಮ್ಗೆ ಹಾಕಕ್ ಫೋಟೋ ತೆಗಿಸ್ತಾ ಇರೋದು. ತೆಗಿಯೋಣ. ಇವರು ಡಾಕ್ಟರ್ ಕೀರ್ತಿ ಅಂತ ಇದೇ ಹಾಸ್ಪಿಟಲ್ ಕೆಲಸ ಮಾಡೋದು. ಸರ್, ಯಾರು ಬೇಕಾಗಿತ್ತು? ಈ ಮೇಡಮ್ ಅವರು ಎಲ್ಲೋದ್ರು? ಅವ್ರು ಓಟಿಗೆ ಹೋಗಿದ್ದಾರೆ. ಕೀರ್ತಿ ಮ್ಯಾಮ್. ಡಾಕ್ಟ್ರು ಓಟಿ ಮಾಡಾರಾ? ಓಟಿ ಅಂದರೆ ಆಪರೇಷನ್ ಥಿಯೇಟ್ರಿಗೆ ಹೋಗಿದ್ದಾರೆ. ಓ, ಅದೆಲ್ಲೈತೆ ಅಂತ ಹೊಸಿ ಹೇಳಿ ಪುಣ್ಯ ಕಟ್ಕೊಳಕ. 2nd ಫ್ಲೋರ್ನಲ್ಲಿದ್ದಾರೆ, ಹೋಗಿ. ನಿಮ್ಗೆ ಒಳ್ಳೇದಾಗ್ಲಕ್ಕ. ಡಾಕ್ಟ್ರವಾ ಹೊಸಿ ಮಾತಾಡೋದಿತ್ತು. ಡಾಕ್ಟ್ರವಾ, ಯಾರೇ ನೀವು? ಓಟಿ ಡೋರ್ ಹತ್ರ ಬಂದು ಬಡಿತಾ ಇದ್ದೀರಲ್ಲ, ನಿಮ್ಗೇನು ಹುಚ್ಚ? ತೆಪ್ಪಾಯ್ತಕ್ಕ. ಅದು ನಾನು ಕೀರ್ತಿ ಡಾಕ್ಟರ್ ನೋಡಬೇಕು ಅಂತ ಓಡೋಡ್ ಬಂದೆ. ಅವರು ಒಳಗೆ ಹೋಗ್ಬಿಟ್ರು. ಒಳಗೋದ್ರೆ ಸ್ವಲ್ಪ ನಿಂತ್ಕೊಂಡು ವೇಟ್ ಮಾಡಬೇಕು, ಇಲ್ಲ ಫ್ರೀ ಆದ್ಮೇಲೆ ಬಂದು ನೋಡಬೇಕು. ಗೊತ್ತಾಗ್ಲಿಲ್ಲ ಅಕ್ಕ. ನಾನು ಅವ್ರನ್ನ ಮಾತಾಡಿಸ್ಲೇಬೇಕು. ನಿಮಗೆ ದಮ್ಮಯ್ಯ ಅಂತ ಹೇಳ್ತೀನಿ. ಅವ್ರು ಏಟೋದಿಗೆ ಬರ್ತಾರೆ ಅಂತ ಹೇಳಿ. ನಾನು ಅವ್ರದವ ಒಂದು ಮುಖ್ಯವಾದ ವಿಷಯ ಮಾತಾಡ್ದೈತೆ. ನೀವು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸರಿ, ಇಲ್ಲೇ ಇರಿ, ಮೇಡಮ್ ಆಪರೇಷನ್ ಮುಗಿಸ್ಕೊಂಡು ಬರ್ತಾರೆ. ಒಳ್ಳೇದಾಯ್ತಕ್ಕ, ತುಂಬ ಥ್ಯಾಂಕ್ಸು. ಸರಿ ಆಯ್ತಾ? ದೊಡ್ಡ ಮೆಣಸಿನ್ಕಾಯಿ ಎರ್ಚೋದು ಅದು ಏಟೋದ್ ಮಾಡ್ತೀಯಾ? ಬೇಗ ಬೇಗ ಎರ್ಚು. ಇಂಗ್ಲಿಷಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಸಿಕಮ್ ಅಂತ ಇದೆ, ಅದ್ರ ಬದಲು ನೀನೇನ್ ಸಿಸ್ಯಾ ಒಳ್ಳೆ ದೊಡ್ಡ ಮೆಣಸಿನ್ಕಾಯಿ ಅಂತ್ಯಾ? ಇನ್ನೂ ಇಲ್ಲ, ಬೇಗ, ತುಂಬಾ ಹಸಿವಾಗ್ತದೆ. ಅದ್ಗೆ ಎಲ್ಲ ನಾವೇ ತಿನ್ಬಿಟ್ವಿ. ಮತ್ತೆ ನನಗೆ
ವಾವ್, ದೇಸಿ ಪಿಜ್ಜಾ. ನೋಡಕ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇದು ಪಿಜ್ಜಾ ತರಾನೇ, ಆದ್ರೆ ಪಿಜ್ಜಾ ಅಲ್ಲ. ಇಲ್ಲ ಇಲ್ಲ, ಇದು ಮಾರಿಗುಡಿ ರಾಣಿ ಪಿಜ್ಜಾ, MGRP. ವಾವ್, ಹೊಸ ಹೆಸರು ಹೆಂಗಿದೆ? ವಾವ್, ಗುಡ್ ನೇಮ್, ನೈಸ್ ಟು ಮೀಟ್ ಯು. ಅದಕ್ಕೆ ಇದು ಘಮ ಘಮ ಅಂತ ವಾಸನೆ ಬರ್ತಿರೋದು ನೋಡಿದ್ರೆ ತಡಿಯೋಕೆ ಆಗ್ತಾ ಇಲ್ಲ. ತಿನ್ನಣ್ವಾ? ಸ್ಟಾರ್ಟ್ ಮಾಡಿ. ಮಕ್ಕಳವ್ವ, ನಿನ್ ದಯೆಯಿಂದ ಸಿದ್ಧಾರ್ಥ ಸಿಕ್ಬಿಟ್ರೆ ಪಾರು ಕೊಟ್ಟಿರೋ ಮಾತು ಉಳಿಸ್ಕೊಂಡಂಗೆ ಆಯ್ತದೆ. ಪಾರುನು ಬಹು ಖುಷಿ ಆಯ್ತಾಳೆ. ಮೇಡಮ್ ಅವರೇ, ಯಾರಿ ನೀವು? ಮೇಡಮ್ ಅವರೇ, ನಿಂತವ ಒಂದು ಸಹಾಯ ಕೇಳೋಣ ಅಂತ ಬಂದೆ. ಆಗ್ಲಿಂದ ನಾನು ಇಲ್ಲೇ ಕುಂತಿದ್ದೆ. ನಾನು ಈ ಮುಂಚೆ ನಿನ್ನ ನೋಡಿಲ್ವಲ್ಲ. ನಿಮ್ಮ ಕಡೆ ಯಾರಾದರೂ ಪೇಷಂಟ್ ಇದ್ದಾರಾ? ಅಯ್ಯೋ ಇಲ್ಲ ಮೇಡಮ್ ಅವರೇ, ನಿಂತವನೇ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳಿ. ಈ ಫೋಟೋದಾಗ ಅವರಲ್ಲ. ಹಲೋ, ಯಾರೇ ನೀವು? ಇನ್ನೊಬ್ರು ವಸ್ತು ಮುಟ್ಟಬಾರ್ದು ಅಂತ ಗೊತ್ತಾಗೋದಿಲ್ವಾ? ಹೆಂಗೆ ತಗೊಂಡ್ ಬಂದ್ರಿ? ಮೇಡಮ್ ಅವರೇ, ನಿಮ್ಮ ಕಾಲಿಗೆ ಬೀಳ್ತೀನಿ, ತಿಳ್ಕೊಬೇಡಿ. ಈ ಫೋಟೋದಲ್ಲಿ ಅವರಲ್ಲ, ಡಾಕ್ಟರ್ ಸಿದ್ಧಾರ್ಥ ಸರ್. ಅವ್ರು ನಿಮಗೆ ಗೊತ್ತಾಯ್ತಾ ಅಂತ ಕೇಳೋಕೆ ಬಂದೆ. ಅಫ್ಕೋರ್ಸ್ ಗೊತ್ತು. ಇವರು ನಮ್ಮ ಫಿಯಾನ್ಸಿ ಫ್ರೆಂಡು. ಅವರಿಬ್ರು ಒಂದೇ ಕಾಲೇಜಲ್ಲಿ ಮೆಡಿಕಲ್ ಓದಿದ್ದು. ಅಬ್ಬಾ, ಈಗ ಸಮಾಧಾನ ಆಯ್ತು. ಹಂಗಾರೆ ನಿಮ್ಗೆ ಭಾರತಿನೂ ಗೊತ್ತಿರ್ಬೇಕು. ಅದೇ ಚಿನ್ನದ ಪದಕಕ್ಕಿರ್ಲಲ್ಲ, ಮೆಡ್ಲು ಗೊತ್ತು. ನಂಗೆ ಪಾರ್ವತಿನೂ ಗೊತ್ತು, ಸಿದ್ಧಾರ್ಥ ಗೊತ್ತು. ಅವ್ವಾ ಮಕ್ಕಳವ್ವ, ಪಾರು ಆಸೆನ ನೀನು ಈಟೊಂದು ಬೇಗ ಈಡೇಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲಿ ಕೈ ಬಿಟ್ಬಿಡ್ತೀಯ ಅಂತ ಸಾನೆ ಭಯ ಆಗ್ಬಿಟ್ಟಿತ್ತು ನಂಗೆ. ಎಕ್ಸ್ಕ್ಯೂಸ್ ಮೀ, ಯಾರ ಹತ್ರ ಬಂದು ಏನು ಕೇಳ್ತಾ ಇದ್ದೀರಾ? ಈಗ ಇವ್ರ ಬಗ್ಗೆ ಏನು ತಿಳ್ಕೊಬೇಕು ಅಂತಿದ್ದೀರಾ? ಆಪರೇಷನ್ ಮುಗಿಸ್ಕೊಂಡು ರಿಲ್ಯಾಕ್ಸ್ ಆಗೋಕ್ಕೂ ಬಿಡ್ದಲೆ ದಾರಿ ಅಡ್ಡ ಬಂದು ನಿಂತಿದ್ದೀರಲ್ಲ, ಏನು ನಿಮ್ಮ ಕತೆ? ಹೋಗಿ ಆಮೇಲೆ ಬನ್ನಿ. ಮೇಡಮ್ ದಮ್ಮಯ್ಯ ಅಂತೀನಿ, 5 ನಿಮಿಷ. ಅಲ್ಲ ರೀ, ಫೋಟೋ ಇಟ್ಕೊಂಡು ಅವ್ರು ಯಾರು ಗೊತ್ತಾ ಇವ್ರು ಯಾರು ಗೊತ್ತಾ ಅಂತ ಕೇಳ್ತಿದ್ರೆ ನಾನು ಏನು ಅರ್ಥ ಮಾಡ್ಕೊಳ್ಳಿ? ಮೇಡಮ್ ಅವರೇ, ನಾನು ಇವ್ರನ್ನ ತುಂಬ ದಿವಸದಿಂದ ಹುಡುಕ್ತೀವ್ನಿ. ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ, ಮನೆ ತಾವು ಹೋದ್ರೂ ಸಿಗ್ತಾ ಇಲ್ಲ, ಕ್ಲಿನಿಕ್ ತಾವೂ ಸಿಗ್ತಾ ಇಲ್ಲ. ಏನು ಮಾಡಿದ್ರು ಅವ್ರೆಲ್ಲವ್ರೆ ಅಂತಲೇ ಗೊತ್ತಾಯ್ತಿಲ್ಲ. ಈಸೆ ಏನು ಅಂದರೆ ನಮ್ಮ ಪಾರನು ಸಿದ್ಧಾರ್ಥ ಸರು ಪ್ರೀತಿಸ್ತಿದ್ರು. ಆದರೆ ಸಿದ್ಧಾರ್ಥ ಸರು ಬರ್ತೀನಿ ಅಂತೇಳಿ ಬರಲೇ ಇಲ್ಲ. ಅವತ್ತಿಂದ ಇವತ್ತಿನ ಗಂಟ ಪಾರು ಕಾಯ್ತಾನೆ ಅವಳೆ. ಅದಕ್ಕೆ ಮೇಡಮ್ ಅವರೇ, ನಿಮಗೆ ದಮ್ಮಯ್ಯ ಅಂತೀನಿ, ಇವ್ರು ಎಲ್ಲೋದ್ರು ಅಂತ ಹೇಳಿ. ಒಂದು ಜೀವ ಉಳಿಸಿರೋ ಪುಣ್ಯ ನಿಮಗೆ ಗೊತ್ತೈತೆ. ದಿನ ಪಾರು ಸಿದ್ಧಾರ್ಥ ಸರ್ಗೆ ಫೋನ್ ಮಾಡ್ತಾಳೆ, ಸ್ವಿಚ್ ಆಫ್ ಅಂತ ಬರ್ತೈತೆ. ಅದನ್ನ ಕೇಳಿಸ್ಕೊಂಡು ಪಾರು ಬೇಜಾರಾಯ್ತಾಳೆ. ಇಡೀ ದಿನ ನೋವಲ್ಲೇ ಇರ್ತಾಳೆ. ಆ ನೋವು ಯಾರಿಗೂ ಬೇಡ. ಇವರೆಲ್ಲವರೇ ಅಂತ ಹೇಳ್ಬಿಡಿ ಮೇಡಮ್ ಅವರೇ, ನಾನು ಅವ್ರನ್ನ ಕರ್ಕೊಬಂದು ಪಾರು ಜೊತೆ ಮದುವೆ ಮಾಡಿಸ್ತೀನಿ. ಪಾರು ಮದುವೆ ಆಗಿ ಖುಷಿಯಾಗಿರೋದನ್ನ ನೋಡಿ ನಾನು ಕಣ್ ತುಂಬ್ಕತೀನಿ. ಐ ಆಮ್ ಸಾರಿ ಮಿಸ್ಟರ್, ಸಿದ್ಧಾರ್ಥನ ಹುಡ್ಕೋದ್ರಲ್ಲಿ ಪ್ರಯೋಜನ ಇಲ್ಲ. ಪಾರು ಲೈಫಲ್ಲಿ ಸಿದ್ಧಾರ್ಥ ಇನ್ಯಾವತ್ತೂ ಬರಲ್ಲ. ಅಲೆಕ್ಸಾಂಡ್ರೋ ಕಾಂಕ್ವೆಸ್ಟೆ SP READ ರೀಡ್ ಕುರೀಡ್ GREEK ಗ್ರೀಕ್ AND ಅಂಡ್ ARCHI ಆಂಟಿ TC ಆಂಟಿ ಟೀಚರ್. ಗುಂಡು, ಅದು ಆಂಟಿ ಟೀಚರ್ ಅಲ್ಲ, ಆರ್ಕಿಟೆಕ್ಚರು. ಅದೇ RT ಟೀಚರು. PHIL ಪೈಲ್ ಸೋಪಿ. ಗುಂಡಕ್ಕ, ಅದು ಪೈಲ್ ಸಾಫಿ ಅಲ್ಲ, ಫಿಲಾಸಫಿ. ಹೋಗೆ ಅದೇನೇನೆ ಪೈಲ್ ಸೋಪಿ ಏನ ಫಿಲಾಸಫಿ. ಪಿಲ್ಸ್ ಸಾಫಿ.
ಅಯ್ಯೋ ಗುರುವೆ ನೀನ್ ಇಂಗ್ಲೀಷು ಸ್ವಾತಂತ್ರ್ಯ ಸಿಗಕ್ಕಿಂತ ಮುಂಚೆ ನೀನ್ ಏನಾನ ಹುಟ್ಟಿದಿದ್ರೆ ಬ್ರಿಟಿಷರು ನೀನ್ ಇಂಗ್ಲೀಷ್ ಕೇಳಿನೇ ಓಡೋಗ್ಬಿಟ್ಟಿರೋರು. ನಮ್ ಗುಂಡು ಏನಾದ್ರೂ ಇಂಗ್ಲೆಂಡಿಗೆ ಹೋದ್ರೆ ರಶ್ಮಿ ದೇಶ ಬಿಟ್ಟು ಹೋಗು ಅಂತ ಒಂದು ಅಭಿಯಾನನೇ ಶುರು ಮಾಡ್ತಾರೋ ಏನೋ. ಗುಂಡಕ್ಕ ಇಂಗ್ಲಿಷ್ ಅನ್ನೋದಕ್ಕೇನಾದ್ರೂ ಜೀವ ಇದ್ದಿದ್ರೆ ನಿನ್ನ ಹೆಸರು ಮಾತ್ರ ಬರ್ದ್ಬಿಟ್ಟು ನೇಣು ಹಾಕೊಂಡು ಸತ್ತೋಗ್ಬಿಡ್ತಿತ್ತು. ನೋಡತ್ಗೆ ನಿನ್ ಮುಂದೆನೆ ನನ್ನ ಎಷ್ಟು ರೇಗಿಸ್ತಾ ಇದ್ದಾರೆ ಅಂತ. ಯಾಕೆ ನಾನು ಇಂಗ್ಲಿಷ್ನ ಅಷ್ಟು ಕೆಟ್ಟದಾಗ ಓದ್ತಾ ಇದ್ದೀನಾ? ಗುಂಡು, ನೀನು ಕೆಟ್ಟದಾಗ ಓದ್ತಿಲ್ಲ, ಆದರೆ ನೀನು ಓದ್ತಿರೋದು ಇವ್ರಿಗೆಲ್ಲ ಕೆಟ್ಟದಾಗ ಕೇಳಿಸ್ತಿದೆ ಅಷ್ಟೇ. ಅದಕ್ಕೆ ಮತ್ತಿನ್ನೇನು, ಒಬ್ರಿಗೇನಾದರೂ ಬರಲ್ಲ ಅಂದರೆ ಅದಕ್ಕೆ ಆಡ್ಕೊಳ್ತಾರ? ಸಾಧ್ಯ ಆದರೆ ಹೇಳ್ಕೊಡ್ಬೇಕು, ಇಲ್ಲ ಅಂದರೆ ಅವ್ರಾಗವ್ರೆ ಕಲಿಯೋವರೆಗೂ ಬಿಟ್ಬಿಡ್ಬೇಕು. ಪಾಪ ನಮ್ಮ ಗುಂಡು ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಅಯ್ಯೋ ನೋಡಿಲಿ, ಕಣ್ಣೆಲ್ಲ ಒಳಗೋಗ್ಬಿಟ್ಟಿದೆ. ಆಯ್ತು ಆಯ್ತು ಆಯ್ತು, ಜಾಣಿ ಅಲ್ವಾ ನೀನು? ನಾನು ಜಾಣೇನೆ ಅದ್ಗೆ, ಆದ್ರೆ ನನ್ನ ಟ್ಯಾಲೆಂಟು ಇವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದ್ಗೆ ನನ್ನ ಟ್ಯಾಲೆಂಟ್ ನೋಡಕ್ಕೂ ಒಳಗಣ್ಣಿರ್ಬೇಕು. ಅದಕ್ಕೆ ಒಳಗಣ್ಣು. ಹೌದೌದು, ಅದು ನೋಡೋದಕ್ಕೆ 2 ಕಣ್ಣು ಸಾಲಕ್ಕಿಲ್ಲ. ರತ್ನಾರಾಣಿ, ರಮ್ಯಾ, ನೀವೆಲ್ಲ ಇದಾಚೆ ಹೋಗಿ, ನಮ್ಮ ಗುಂಡುಗೆ ನಾನು ಹೇಳ್ಕೊಡ್ತೀನಿ. ಪರವಾಗಿಲ್ಲ ಅದಕ್ಕೆ, ನಾವಿಲ್ಲೇ ಇರ್ತೀವಿ. ನೋ ನೋ ನೋ, ಆರ್ಡರ್ ಇಸ್ ಪಾಸ್ಟ್. ಹೋಗಿ. ಎಸ್ ಬಾಸ್. ಇದೊಂದು ಮೇಡಮರೇ ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಈ ಮಾತನ್ನ ವಾಪಸ್ ತಗೊಳ್ಳಿ, ಬಿಡ್ತೋರಿ. ಮೇಡಮರೇ, ಸಿದ್ಧಾರ್ಥ್ ಸರ್ ಬರ್ತಾರೆ ಅಂತ ಅಲ್ಲೊಂದು ಜೀವ ಹಗಲು ರಾತ್ರಿ ಜೀವ ಬಿಗಿಡ್ಕೊಂಡು ಕುಂತೈತೆ. ನೋಡಿ, ನಿಮ್ನ ಮೆಚ್ಚಕ್ಕೆ ನಾನು ಸುಳ್ಳು ಹೇಳಬೇಕಾಗಿಲ್ಲ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಸಿದ್ಧಾರ್ಥ್ ಯಾವತ್ತೂ ಪಾರ್ವತಿ ಲೈಫಲ್ಲಿ ಬರಲ್ಲ ಬರಲ್ಲ ಬರಲ್ಲ. ನೀವು ಶಾಕ್ ಆದರೂ, ಆಶ್ಚರ್ಯ ಆದರೂ, ಗಾಬರಿ ಆದರೂ ಸತ್ಯ ಬದಲಾಗೋದಿಲ್ಲ. ಸಿದ್ಧಾರ್ಥ್ ಮತ್ತು ನನ್ನ ಫಿಯಾನ್ಸಿ ಒಂದೇ ಕಾಲೇಜಲ್ಲಿ ಓದಿದ್ದಾರೆ ಅಂತ ಆಗ ಹೇಳಿದ್ನಲ್ಲ, ನಾನು ಸುಮಾರು ಸಲ ಅವ್ರನ್ನ ಮೀಟ್ ಮಾಡಿದ್ದೀನಿ. ನನಗೆ ಪಾರ್ವತಿನ ಸಿದ್ದು ಲವ್ ಮಾಡ್ತಿರೋ ವಿಷಯ ಗೊತ್ತಿತ್ತು, ಅವರಿಬ್ಬರು ಮದುವೆ ಆಗ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ವಿಷಯ ಏನು ಗೊತ್ತಾ, ಸಿದ್ಧಾರ್ಥ್ ನಮ್ಮ ಹಾಗೆ ಇಮೋಷ್ನಲ್ ಫೂಲ್ ಅಲ್ಲ. ಅವರು ಪ್ರಾಕ್ಟಿಕಲಾಗಿ ಬದುಕೋರು, ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋರು. ಹಂಗಂದ್ರೆ ಅಂದರೆ ಸಿದ್ಧಾರ್ಥ್ ಅವರು ಭಾವನೆಗಳಲ್ಲಿ ಬದುಕೋದಿಲ್ಲ, ಸಮಯಕ್ಕೆ ತಕ್ಕ ಹಾಗೆ ಬದುಕ್ತಾರೆ, ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ತಾರೆ. ಸಿದ್ಧಾರ್ಥ್ ಅವ್ರಿಗೆ ಹಣದ ಬಗ್ಗೆ ತುಂಬ ವ್ಯಾಮೋಹ ಇತ್ತು. ಆ್ಯಂಡ್ ಒನ್ ಟೈಮಲ್ಲಿ ಅವರಿಗೆ ತುಂಬ ಹಣದ ಅವಶ್ಯಕತೆ ಬಂತು. ಆಮೇಲೆ ಒಂದಿನ ಎಲ್ಲಿಂದನೋ ಸಿಕ್ಕಾಬಟ್ಟೆ ದುಡ್ಡು ಬಂತಂತೆ. ಆಮೇಲೆ ಅವ್ರು ಎಲ್ಲೋದ್ರು, ಈಗ ಏನು ಮಾಡ್ತಿದ್ದಾರೆ ನಂಗೇನು ಗೊತ್ತಿಲ್ಲ. ಮೇಡಮರೇ, ನಾ ಇನ್ನೊಂದ್ಕಿಂತ ಕೇಳ್ತೀನಿ ಅಂತ ತಿಳ್ಕೊಬೇಡಿ. ನೀವು ಹೇಳ್ತಿರೋದು ಇಲ್ಲಿರೋ ಬಗ್ಗೆ ತಾನೇ? 1000 ಕೆಲಸಗಳಿಟ್ಕೊಂಡು ಹೀಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹತ್ರ ಇಷ್ಟೆಲ್ಲ ಹೇಳೋಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ? ನಾನು ಹೇಳ್ತಿರೋದು ಸಿದ್ಧಾರ್ಥ್ ಬಗ್ಗೆನೇ. ಅಯ್ಯೋ ಭಗವಂತ, ಎಂತ ಗತಿ ತಂದ್ಬಿಟ್ಟಪ್ಪ. ಮೇಡಮರೇ, ನಿಮ್ಮ ಹುಡುಗನಿಗೆ ಸಿದ್ಧಾರ್ಥ್ ಸರ್ ಗೊತ್ತು ಅಂದ್ರಲ್ಲ, ಹೌದಾ? ಒಂದ್ಸಲ ಕೇಳಿ ನೋಡಿ, ಫೋನ್ಗಿನ್ ಏನಾದರೂ ಮಾಡಿದ್ರ ಅಂತ ಕೇಳಿ ನೋಡಿ ಮೇಡಮರೇ. ಅದೇ ಹೇಳ್ತಿದ್ದೀನಿ, ನನ್ನ ಫಿಯಾನ್ಸಿಗೂ ಯಾವುದೇ ಫೋನ್ ಬಂದಿಲ್ಲ. ಆದರೆ ಅವ್ರು ಹೇಳಿದ್ದು ಒಂದೇ ಮಾತು, ಪಾರ್ವತಿಗೆ ಸಿದ್ಧಾರ್ಥ್ ಮೋಸ ಮಾಡಬಾರ್ದಾಗಿತ್ತು ಅಂತ. ಸೊ ಅದರ ಅರ್ಥ ಪಾರ್ವತಿನ ಸಿದ್ಧಾರ್ಥ್ ಆಲ್ರೆಡಿ ಬಿಟ್ಟಿದ್ದಾನೆ, ಮೋಸ ಮಾಡಿದ್ದಾನೆ ಅಂತ ಅಲ್ವಾ? ಅಕಸ್ಮಾತ್ ಸಿದ್ಧಾರ್ಥ್ ಪಾರುನ ಲವ್ ಮಾಡ್ತಿರೋದು ನಿಜಾನೇ ಆಗಿದ್ರೆ ಇಷ್ಟು ದಿನದಲ್ಲಿ ಒಂದ್ಸಲ ಆದರೂ ಕಾಲ್ ಮಾಡ್ಬೋದಾಗಿತ್ತಲ್ಲ. ಇಲ್ಲಿ ಎಲ್ಲನೂ ಅನಿವಾರ್ಯತೆ, ಅವಶ್ಯಕತೆ ಮೇಲೆ ನಿಂತಿರುತ್ತೆ. ಟೈಮ್ ಇಲ್ಲ, ಕಷ್ಟ ಅನ್ನೋದೆಲ್ಲ ಸುಳ್ಳು. ಪ್ರಿಯಾರಿಟಿ ಮ್ಯಾಟರ್ಸ್. ಪಾರ್ವತಿ ಖುಷಿಗೆ ಎಲ್ಲೋ ಇದ್ದು ನೀವು ನನ್ನ ಹುಡ್ಕೊಂಡು ಬಂದಿಲ್ವಾ? ಇದು ಹೇಗೆ ಸಾಧ್ಯ? ಇಲ್ಲಿದೆ ಪ್ರಿಯಾರಿಟಿ, ಅಲ್ಲಿಲ್ಲ. ನಿಜ ಏನು ಗೊತ್ತಾ, ನನ್ನ ಪ್ರಕಾರ ಪಾರ್ವತಿ ಸಿದ್ಧಾರ್ಥ ಮದುವೆ ಆಗದೇ ಇದ್ದಿದ್ದೇ ಒಳ್ಳೇದಾಯಿತು. ಇಲ್ಲ ಮೇಡಮ್ ಅವರೇ, ನನ್ನ ಮನ್ಸು ಯಾಕೋ ಇದನ್ನ ನಂಬ್ತಾನೆ ಇಲ್ಲ. ನೀವು ಅವ್ರು ಎಲ್ಲವ್ರೆ ಅಂತ ಹೇಳಿದ್ರೆ ನಾನೇ ಹೋಗಿ ಅವ್ರ ತಾವು ಮಾತಾಡ್ತೀನಿ. ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ.
ಇಷ್ಟೆಲ್ಲ ಹೇಳಿದ್ರು ನೀವು ಅವ್ರನ್ನ ನಂಬ್ತಾ ಇದ್ದೀರಲ್ಲ. ನಿಮ್ಮಂಥ ಜನಕ್ಕೆ ಅನ್ಯಾಯ ಆಗಬಾರ್ದು. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ಹೋಗಿ ಪಾರ್ವತಿಗೆ ಹೇಳಿ, ಅವನಿಗೋಸ್ಕರ ಕಾಯೋ ಬದಲು ಯಾರಾದರೂ ಒಳ್ಳೆ ಹುಡುಗರ ನೋಡಿ ಮದುವೆ ಆಗಿ ಅಂತ. ಈಗಲೂ ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ನಾನು ನಮ್ಮ ಹುಡುಗಿನ ಮನೆಗೆ ಕಳಿಸ್ಕೊಡ್ತಿದ್ದೀನಿ. ನೀವೇ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಈ ಮದುವೆನೂ ನೀವೇ ನಿಲ್ಲಿಸ್ಬೇಕು.